ಹರೇ ಶ್ರೀನಿವಾಸ. ಕಾರ್ತೀಕ ಮಾಸದ 4ನೆಯ ದಿವಸದ ವ್ರತಕಥಾ ಶ್ರವಣ. ಇದರಲ್ಲಿ ದೀಪಾರಾಧನೆಯ ಮಹಿಮೆ. ಈ ರೀತಿಯಾಗಿ ವಸಿಷ್ಠರು ಕಾರ್ತೀಕ ಮಾಸ ವ್ರತದ ಮಹಿಮೆಯಿಂದ ಬ್ರಹ್ಮರಾಕ್ಷಸ ಜನ್ಮದಿಂದ ಕೂಡಿ ವಿಮುಕ್ತಿ ಪಡೆದರೆಂದು ಹೇಳಿದಾಗ ಜನಕ ಮಹಾರಾಜ ಮಹಾತಪಸ್ವಿ ತಾವು ಹೇಳಿದ ಇತಿಹಾಸವನ್ನು ಕೇಳಿ ಇನ್ನಷ್ಟು ಕೇಳುವ ಕುತೂಹಲವೆನಿಸಿದೆ. ಕಾರ್ತೀಕ ಮಾಸದಲ್ಲಿ ಮುಖ್ಯವಾಗಿ ಏನೇನು ಮಾಡಬೇಕೋ, ಯಾರನ್ನು ಉದ್ದೇಶಿಸಿ ಪೂಜೆ ಮಾಡಬೇಕೋ ವಿವರವಾಗಿ ತಿಳಿಸಿರಿ ಎಂದು ಕೋರಿದಾಗ ವಸಿಷ್ಠರು ಹೀಗೆ ಹೇಳತೊಡಗಿದರು. ಜನಕ: ಕಾರ್ತೀಕ ಮಾಸದಲ್ಲಿ ಸಕಲ ಸತ್ಕಾರ್ಯಗಳನ್ನೂ ಮಾಡಬಹುದು. ಪ್ರಥಮವಾಗಿ ದೀಪಾರಾಧನೆ ಬಹಳ ಮುಖ್ಯ. ಇದರಿಂದಾಗಿ ಉನ್ನತ ಫಲಗಳನ್ನು ಪಡೆಯಬಹುದು. ಶಿವಕೇಶವರ ಪ್ರೀತ್ಯರ್ಥವಾಗಿ ಶಿವಾಲಯದಲ್ಲಾಗಲಿ ವಿಷ್ಣು ಆಲಯದಲ್ಲಾಗಲಿ ದೀಪಾರಾಧನೆಯನ್ನು ಮಾಡಬಹುದು. ಸೂರ್ಯ ಮುಳುಗುವುದಕ್ಕೆ ಮುಂಚೆ ಸಂಜೆ ಕತ್ತಲಾಗುವ ಸಮಯದಲ್ಲಿ ಶಿವಕೇಶವರ ಸನ್ನಿಧಿಯಲ್ಲಾಗಲಿ ಪ್ರಾಕಾರದಲ್ಲಾಗಲಿ ದೀಪ ಇಟ್ಟವರು ಸಕಲ ಪಾಪಗಳಿಂದ ಮುಕ್ತರಾಗಿ ವೈಕುಂಠ ಪ್ರಾಪ್ತಿ ಹೊಂದುತ್ತಾರೆ. ಕಾರ್ತೀಕ ಮಾಸದಲ್ಲಿ ಹರಿಹರಾದಿಗಳ ಸಾನ್ನಿಧ್ಯದಲ್ಲಿ ಅಪ್ಪಟ ಹಸುವಿನ ತುಪ್ಪದಿಂದಾಗಲಿ ಇಲ್ಲವೇ ಕೊಬ್ಬರಿ ಎಣ್ಣೆಯಿಂದಾಗಲಿ ಹರಳೆಣ್ಣೆಯಿಂದಾಗಲಿ ದೀಪ ಹಚ್ಚಬೇಕು. ದೀಪಾರಾಧನೆ ಯಾವ ಎಣ್ಣೆಯಿಂದ ಆಚರಿಸಿದರೂ ಅಮಿತ ಪುಣ್ಯಾತ್ಮರಾಗಿಯೋ ಭಕ್ತಿಪರರಾಗಿಯೋ ಆಗುವುದೇ ಅಲ್ಲದೆ ಅಷ್ಟೈಶ್ವರ್ಯಗಳನ್ನೂ ಪಡೆದು ಶಿವಸಾನ್ನಿಧ್ಯವನ್ನು ಸೇರುತ್ತಾರೆ. ಇದಕ್ಕೊಂದು ಕಥೆ ಇದೆ, ಕೇಳು. ಶತ್ರುಜಿತ್ ಕತೆ. ಹಿಂದೆ ಪಾಂಚಾಲ ದೇಶವನ್ನು ಆಳುತ್ತಿದ್ದ ರಾಜನಿಗೆ ಸಂತಾನವಿಲ್ಲದೆ ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿ ಕಡೆಗೆ ಬೇಸತ್ತು ಹೋಗಿ ಗೋದಾವರಿ ತೀರದಲ್ಲಿ ನಿಯಮನಿಷ್ಠೆಗಳಿಂದ ತಪಸ್ಸು ಮಾಡುತ್ತಿದ್ದಾಗ ಅಲ್ಲಿಗೆ ಪಿಪ್ಪಲಾದರೆಂಬ ಮುನಿಶ್ರೇಷ್ಠರು ಆಗಮಿಸಿ, ಪಾಂಚಾಲ ರಾಜ, ನೀನೇಕೆ ತಪಸ್ಸು ಮಾಡುತ್ತಿರುವೆ? ನಿನ್ನ ಕೋರಿಕೆ ಏನು ಎಂದು ಪ್ರಶ್ನಿಸಿದಾಗ, ಮಹರ್ಷಿಗಳೇ, ನನಗೆ ಅಷ್ಟೈಶ್ವರ್ಯಗಳು ರಾಜ್ಯ ಸಂಪತ್ತುಗಳಿದ್ದರೂ ವಂಶೋದ್ಧಾರ ಮಾಡುವ ಪುತ್ರ ಸಂತಾನವಿಲ್ಲ. ಈ ನಿಟ್ಟಿನಲ್ಲಿ ಕೊರಗಿ ಸೊರಗಿ ಈ ತೀರ್ಥಸ್ಥಾನದಲ್ಲಿ ತಪಸ್ಸು ಮಾಡುತ್ತಿದ್ದೇನೆ ಎಂದು ಹೇಳಿದನು. ಆಗ ಪಿಪ್ಪಲಾದರು, ಪಾಂಚಾಲ ರಾಜ, ಕಾರ್ತೀಕ ಮಾಸದಲ್ಲಿ ಶಿವಸನ್ನಿಧಿಯಲ್ಲಿ ಶಂಕರನ ಪ್ರೀತ್ಯರ್ಥಕ್ಕಾಗಿ ದೀಪಾರಾಧನೆಯನ್ನು ಅಖಂಡವಾಗಿ ನೆರವೇರಿಸಿದರೆ ನಿನ್ನ ಕೋರಿಕೆ ಈಡೇರುವುದು ಎಂದು ತಿಳಿಸಿ ಹೊರಟು ಹೋದರು. ಆ ಕೂಡಲೇ ಪಾಂಚಾಲ ರಾಜನು ತನ್ನ ರಾಜ್ಯಕ್ಕೆ ಹೋಗಿ ಪುತ್ರಪ್ರಾಪ್ತಿಗಾಗಿ ಅಮಿತ ಭಕ್ತಿ ಶ್ರದ್ಧೆಗಳಿಂದ ಶಿವಾಲಯದಲ್ಲಿ ಕಾರ್ತೀಕ ಮಾಸದಲ್ಲಿ ಸತತ 1 ತಿಂಗಳ ಕಾಲ ಅಖಂಡ ದೀಪಾರಾಧನೆಯನ್ನು ಮಾಡಿಸಿ ದಾನಧರ್ಮಗಳಿಂದ ನಿಯಮಾನುಸಾರವಾಗಿ ವ್ರತವನ್ನಾಚರಿಸಿ ಪ್ರಸಾದವನ್ನು ಪ್ರಜೆಗಳಿಗೆ ವಿತರಿಸಿದನು. ತತ್ಪುಣ್ಯ ಕಾರ್ಯದಿಂದ ಆ ರಾಜನ ಹೆಂಡತಿ ಗರ್ಭವತಿಯಾಗಿ ಕ್ರಮೇಣ 9 ಮಾಸಗಳು ತುಂಬಿದ ನಂತರ ಒಂದು ಶುಭ ಮುಹೂರ್ತದಲ್ಲಿ ಪುತ್ರನನ್ನು ಪಡೆದಳು. ರಾಜಕುಟುಂಬದವರು ಬಹಳ ಸಂತೋಷದಿಂದ ತಮ್ಮ ದೇಶಾದ್ಯಂತ ಪುತ್ರೋತ್ಸವವನ್ನು ಆಚರಿಸಿ ಬ್ರಾಹ್ಮಣರಿಗೆ ದಾನಧರ್ಮಗಳನ್ನು ಮಾಡಿ ಆ ಬಾಲಕನಿಗೆ ಶತ್ರುಜಿತ್ ಎಂದು ನಾಮಕರಣವನ್ನು ಮಾಡಿಸಿ ತುಂಬ ಮುದ್ದಿನಿಂದ ಬೆಳೆಸುತ್ತಿದ್ದರು. ಕಾರ್ತೀಕ ಮಾಸ ದೀಪಾರಾಧನೆಯಿಂದ ಪುತ್ರ ಸಂತಾನವಾಗಿದ್ದಕ್ಕೆ ತನ್ನ ದೇಶದಲ್ಲಿ ಪ್ರತಿ ವರ್ಷ ಕಾರ್ತೀಕ ಮಾಸ ವ್ರತವನ್ನು ದೀಪಾರಾಧನೆಯನ್ನು ಆಚರಿಸುವಂತೆ ರಾಜನು ಆಜ್ಞೆಯನ್ನು ಹೊರಡಿಸಿದನು. ರಾಜಕುಮಾರ ಶತ್ರುಜಿತ್ ದಿನದಿನ ಪ್ರವರ್ಧಮಾನನಾಗುತ್ತಾ ಸಕಲ ಶಾಸ್ತ್ರಗಳನ್ನು ಓದಿ ಧನುರ್ವಿದ್ಯೆ, ಕತ್ತಿವರಸೆ ಮುಂತಾದವುಗಳನ್ನು ಕಲಿತ. ಆದರೆ ಪ್ರಾಯಕ್ಕೆ ಬಂದೊಡನೆಯೇ ಕೆಟ್ಟವರ ಸಹವಾಸದಿಂದ ತಾಯಿ ತಂದೆಯರ ಅತಿ ಮುದ್ದಿನಿಂದ ತನ್ನ ಕಣ್ಣಿಗೆ ಬಿದ್ದ ಚಲುವೆಯರನ್ನು ಬಲಾತ್ಕಾರ ಮಾಡುತ್ತಾ ವಿರೋಧಿಸಿದವರನ್ನು ದಂಡಿಸುತ್ತಾ ತನ್ನ ಕಾಮವಾಂಛೆಯನ್ನು ನೆರವೇರಿಸಿಕೊಳ್ಳುತ್ತಿದ್ದನು. ಹೆತ್ತವರು ಕೂಡ ಮಗನ ವರ್ತನೆ ಬಗ್ಗೆ ಮೌನವಾಗಿ ಬಿಟ್ಟಿದ್ದರು. ಕಂಡು ಕಾಣದವರಂತೆ ಕೇಳಿ ಕೇಳಿದವರಂತೆ ಇದ್ದರು. ಪುತ್ರವಾತ್ಸಲ್ಯ ಅವರನ್ನು ಕುರುಡರನ್ನಾಗಿ ಮಾಡಿತ್ತು. ಶತ್ರುಜಿತ್ ತನ್ನ ಕೆಲಸಕ್ಕೆ ಅಡ್ಡ ಬರುವವರನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕುವುದಾಗಿ ಕತ್ತಿ ಹಿಡಿದು ಪ್ರಜೆಗಳನ್ನು ಹೆದರಿಸುತ್ತಿದ್ದ. ಒಂದು ದಿನ ಒಬ್ಬ ಬ್ರಾಹ್ಮಣ ಯುವತಿಯನ್ನು ನೋಡುವ ಸಂದರ್ಭ ಬಂತು. ಆಕೆ ಒಬ್ಬ ಬ್ರಾಹ್ಮಣ ವಿಪ್ರೋತ್ತಮನ ಪತ್ನಿ, ಬಹಳ ರೂಪವತಿ. ಆಕೆಯ ಅಂದಚಂದವನ್ನು ವರ್ಣಿಸುವುದು ಮನ್ಮಥನಿಂದಲೂ ಶಕ್ಯವಲ್ಲ. ಅಂತಹ ಸ್ತ್ರೀ ಕಣ್ಣಿಗೆ ಬಿದ್ದೊಡನೆ ರಾಜಕುಮಾರ ಬುದ್ಧಿ ಮಂಕಾಗಿ ಹೋಗಿ ಮರದ ಗೊಂಬೆಯಂತೆ ಅಚೇತನನಾಗಿ ಕಾಮವಿಕಟದಿಂದ ಆಕೆಯನ್ನು ಸಮೀಪಿಸಿ ತನ್ನ ಕಾಮವಾಂಛೆಯನ್ನು ತಿಳಿಸಿದ. ಆಕೆ ಕೂಡ ಆತನ ಸೌಂದರ್ಯಕ್ಕೆ ಮುಗ್ಧಳಾಗಿ ಕುಲ, ಶೀಲ, ಗೌರವ, ನಾಚಿಕೆ ಬಿಟ್ಟು ಆತನ ಕೈ ಹಿಡಿದುಕೊಂಡು ತನ್ನ ಶಯನ ಮಂದಿರಕ್ಕೆ ಕರೆದುಕೊಂಡು ಹೋಗಿ ಸುಖಭೋಗವನ್ನು ಅನುಭವಿಸಿದಳು. ಹೀಗೆ ಒಬ್ಬರಿಗೊಬ್ಬರು ಪ್ರೇಮದಲ್ಲಿ ಪರವಶರಾದ್ದರಿಂದ ಅವರು ಪ್ರತಿದಿನ ಅರ್ಧರಾತ್ರಿ ಹೊತ್ತಿನಲ್ಲಿ ಒಂದು ಅಜ್ಞಾತ ಸ್ಥಳದಲ್ಲಿ ಭೇಟಿಯಾಗುತ್ತಾ ತಮ್ಮ ದೇಸುಖವನ್ನು ತೀರಿಸಿಕೊಳ್ಳುತ್ತಿದ್ದರು. ಹೀಗೆ ಸ್ವಲ್ಪ ಕಾಲ ನಡೆಯಿತು. ಹೇಗೋ ಈ ವಿಷಯ ಆಕೆ ಪತಿಗೆ ಗೊತ್ತಾಗಿ ಹೆಂಡತಿಯನ್ನು ರಾಜಕುಮಾರನನ್ನು ಒಂದೇ ಬಾರಿಗೆ ಕೊಂದು ಬಿಡುವೆನೆಂದು ನಿಶ್ಚಯಿಸಿಕೊಂಡು ಒಂದು ಖಡ್ಗವನ್ನು ಸಂಪಾದಿಸಿ ಸಮಯಕ್ಕಾಗಿ ನಿರೀಕ್ಷಿಸುತ್ತಿದ್ದ. ಹೀಗಿರುವಾಗ ಕಾರ್ತಿಕ ಶುದ್ಧ ಹುಣ್ಣಿಮೆಯ ದಿನ ಆ ಪ್ರೇಮಿಗಳಿಬ್ಬರು ಶಿವಾಲಯದಲ್ಲಿ ಭೇಟಿ ಮಾಡಲು ನಿಶ್ಚಯಿಸಿದರು. ಅವರ ಪಾಡಿಗೆ ಅವರು ರಹಸ್ಯ ಮಾರ್ಗದಲ್ಲಿ ತೆರಳಿದರು. ಈ ಸಂಗತಿಯನ್ನು ಹೇಗೋ ಅರಿತ ಬ್ರಾಹ್ಮಣ ಅಷ್ಟಕ್ಕೆ ಮುಂಚೆಯೇ ಖಡ್ಗದೊಂದಿಗೆ ಹೊರಟು ಗರ್ಭಗುಡಿಯಲ್ಲಿ ಬಚ್ಚಿಟ್ಟುಕೊಂಡ. ಆ ಕಾಮುಕರಿಬ್ಬರು ಗುಡಿಯಲ್ಲಿ ಭೇಟಿ ಮಾಡಿ ಗಡಲಿಂಗನಕ್ಕೆ ಮುಂದಾದ ಸಮಯದಲ್ಲಿ ಕತ್ತಲೆಯಾಗಿದೆ,
ದೀಪವಿದ್ದರೆ ಚೆನ್ನಾಗಿರುತ್ತಿತ್ತೆ ಅಲ್ಲವೇ ಎಂದು ರಾಜಕುಮಾರನೆಂದಾಗ ಆಕೆ ತನ್ನ ಸೆರಗನ್ನು ಹರಿದು ಅಲ್ಲಿದ್ದ ಹರಳೆಣ್ಣೆ ಹಣತೆಯಲ್ಲಿ ಅದ್ದಿ ದೀಪ ಹಚ್ಚಿದಳು. ನಂತರ ಅವರಿಬ್ಬರು ಮದಾನಂದದಿಂದ ರತಿಕ್ರಿಯೆ ನಡೆಸುವುದಕ್ಕೆ ಸಜ್ಜಾಗುತ್ತಿದ್ದಾಗ ಅದೇ ಸಮಯದಲ್ಲಿ ಆಕೆಯ ಗಂಡನು ತನ್ನ ಸೊಂಟದಲ್ಲಿದ್ದ ಖಡ್ಗವನ್ನು ತೆಗೆದು ಒಂದೇ ಏಟಿಗೆ ತನ್ನ ಹೆಂಡತಿಯನ್ನು ಆ ರಾಜಕುಮಾರನನ್ನು ಕತ್ತರಿಸಿ ಹಾಕಿ ಕಡೆಗೆ ತಾನೂ ಕೂಡ ತಿವಿದುಕೊಂಡು ಸತ್ತು ಹೋದನು. ಅವರ ಪುಣ್ಯಕ್ಕೆ ಕಾರ್ತಿಕ ಶುದ್ಧ ಹುಣ್ಣಿಮೆ ಸೋಮವಾರವಾದ್ದರಿಂದ ಆ ದಿನ ಮೂವರೂ ಸತ್ತು ಹೋದುದರಿಂದಲೂ ಶಿವದೂತರು ಪ್ರೇಮಿಗಳಿಬ್ಬರನ್ನು ಕರೆದೊಯ್ಯುವುದಕ್ಕೆ ಯಮದೂತರು ಬ್ರಾಹ್ಮಣನನ್ನು ಕರೆದೊಯ್ಯುವುದಕ್ಕೆ ಅಲ್ಲಿಗೆ ಬಂದರು. ಯಮದೂತರನ್ನು ನೋಡಿದ ಬ್ರಾಹ್ಮಣನಾಗ, ಓ ದೂತರೆ, ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ನೀವ್ಯಾಕೆ ಬಂದಿರಿ? ಕಾಮಾಂಧಕಾರದಿಂದ ವಿವೇಚನೆ ಮರೆತು ಪಶುವಿನಂತೆ ನಡೆದುಕೊಂಡ ಆ ವ್ಯಭಿಚಾರಿಗಳಿಗೆ ಶಿವದೂತರು ವಿಮಾನದಲ್ಲಿ ಬಂದದ್ಯಾಕೆ? ವಿಚಿತ್ರವಾಗಿದೆಯಲ್ಲ ಎಂದು ಪ್ರಶ್ನಿಸಿದನು. ಆಗ ಯಮಕಿಂಕರರು, ಎಲೆ ವಿಪ್ರನೇ, ಅವರು ಎಷ್ಟೇ ನೀಚರಾದರೂ ಈ ಪವಿತ್ರ ದಿನದಲ್ಲಿ, ಅಂದರೆ ಕಾರ್ತಿಕ ಹುಣ್ಣಿಮೆ ಸೋಮವಾರದ ದಿನ, ತಿಳಿದೋ ತಿಳಿದೆಯೋ ಶಿವಾಲಯದಲ್ಲಿ ಶಿವನ ಸನ್ನಿಧಿಯಲ್ಲಿ ದೀಪ ಹಚ್ಚಿದ್ದರಿಂದ ಅದುವರೆಗೂ ಅವರು ಮಾಡಿದ ಪಾಪಗಳೆಲ್ಲವೂ ನಶಿಸಿ ಹೋದವು. ಆದ್ದರಿಂದ ಅವರನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಶಿವದೂತರು ಬಂದಿದ್ದಾರೆ ಅಂತ ಹೇಳಿದಾಗ ಈ ಸಂಭಾಷಣೆಯೆಲ್ಲವನ್ನೂ ಕೇಳುತ್ತಿದ್ದ ರಾಜಕುಮಾರ, ಹಾಗೆಂದಿಗೂ ಆಗುವುದಕ್ಕೆ ಬಿಡುವುದಿಲ್ಲ. ತಪ್ಪೊಪ್ಪಗಳು ಹೀಗೆ ಇದ್ದಾಗಿಯೂ ನಾವು ಮೂವರು ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಗತಿಸಿದ್ದೇವೆ. ಆದ್ದರಿಂದ ಆ ಫಲ ನಮ್ಮೆಲ್ಲರಿಗೂ ಸರಿಸಮನಾಗಿ ಸಲ್ಲಬೇಕಾದ್ದೇ ಎಂದು ತಾವು ಮಾಡಿದ ದೀಪಾರಾಧನೆಯ ಫಲದಲ್ಲಿ ಸ್ವಲ್ಪ ಆ ಬ್ರಾಹ್ಮಣನಿಗೆ ದಾನ ಮಾಡಿದ. ತಕ್ಷಣ ಆತನನ್ನು ಕೂಡ ಪುಷ್ಪಕ ವಿಮಾನದಲ್ಲಿ ಹತ್ತಿಸಿಕೊಂಡು ಶಿವಸಾನ್ನಿಧ್ಯಕ್ಕೆ ಸೇರಿಸಿದರು. ಕೇಳಿದೆಯಾ ರಾಜ, ಶಿವಾಲಯದಲ್ಲಿ ದೀಪಾರಾಧನೆ ಮಾಡಿದ್ದರಿಂದ ಆ ಪ್ರೇಮಿಗಳು ಮಾಡಿದ ಪಾಪಗಳು ಹೋಗಿದ್ದೇ ಅಲ್ಲದೆ ಕೈಲಾಸ ಪ್ರಾಪ್ತಿ ಕೂಡ ಉಂಟಾಯಿತು. ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ನಕ್ಷತ್ರ ಮೂಲೆಯಲ್ಲಿ ದೀಪವನ್ನಿಟ್ಟವರು ಜನ್ಮರಾಹಿತ್ಯವನ್ನು ಹೊಂದುವರು. ಇತಿ ಸ್ಕಾಂದ ಪುರಾಣಾಂತರ್ಗತ ವಸಿಷ್ಠ ಪ್ರೋಕ್ತ ಕಾರ್ತಿಕ ಮಹಿಮೆಯಲ್ಲಿನ 4ನೇ ಅಧ್ಯಾಯ ಸಮಾಪ್ತಿಯಾದುದು. ಸಂಪೂರ್ಣಂ.